ಒಂದೇ ಘಟಕದಲ್ಲಿ ಹಿಂಗಾದ್ರೆ ರಾಸಾಯನಿಕ ವಿಭಜನೆ ಪಾಠದಲ್ಲ. ಆ ರಾಸಾಯನಿಕ ವಿಭಜನೆಯೊಳಗೆ ನಾವು ನೀರನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ನೀರಿನಲ್ಲಿರುವಂಥ ಜಲಜನಕ ಮತ್ತು ಆಮ್ಲಜನಕಗಳು ವಿಭಜಿಸುತ್ತವೆ. ಎರಡು ಅನಿಲ ರೂಪಕ್ಕೆ ಬರ್ತಾವೆ. ಇದು ದ್ರವ ರೂಪ, ಅವೆರಡು ಅನಿಲ ರೂಪಕ್ಕೆ ಬರ್ತಾವೆ. ಹಾಗಾದರೆ ನಿಮ್ಮಲ್ಲಿ ಕ್ಯಾಥೋಡ್ ಅದಲ್ಲ, ಕ್ಯಾಥೋಡ್ ಕಡೆಗೆ ಹೈಡ್ರೋಜನ್ ಸಂಗ್ರಹ ಆಗ್ತೈತಿ, ಆ್ಯನೋಡ್ ಕಡೆಗೆ ಆಕ್ಸಿಜನ್ ಸಂಗ್ರಹ ಅದಾಗತ್ತ. H2O ಅದ, ಅಂದರೆ 2 ಪಟ್ಟು ಹೈಡ್ರೋಜನ್ ಇದ್ದರೆ ಅದರ 1 ಪಟ್ಟು ಹೈಡ್ರೋಜನ್ ಇದು ಆಕ್ಸಿಜನ್ ಇದ್ದರೆ ಅದರ 2 ಪಟ್ಟು ಹೈಡ್ರೋಜನ್ ಅನ್ನೋದು ಗೊತ್ತಿದೆ. ಹಾಗಾದರೆ ಇಲ್ಲಿ ಈ ಒಂದು ಉಪಕರಣವನ್ನು ಸಾಧನವನ್ನು ನಾವು ಏನಂತೀವಿ, ಎಲೆಕ್ಟ್ರೋಲಿಸಿಸ್, ನೀರಿನ ವಿದ್ಯುತ್ ವಿಭಜನೆ, ವಾಟರ್ ಎಲೆಕ್ಟ್ರೋಲಿಸಿಸ್ ಪ್ರೊಸೆಸಿಂಗ್ ಬಳಸುವಂಥ ಒಂದು ಉಪಕರಣ ಅನ್ನುವಂಥದ್ದನ್ನು ಕರೀತಾ ಇದ್ದೀವಿ. ಅಂತ ಗೊತ್ತಲ್ಲ. ಇದನ್ನು ನೋಡ್ಕೊಂಡು ಇಲ್ಲಿ ಏನಪ್ಪ ಅಂದ್ರೆ ಈಗಾಗಲೇ ಗುಳ್ಳೆಗಳು ಬರ್ತಾ ಇದ್ದಾವೆ. ಮತ್ತೆ ಗೊತ್ತಾ, ಆ ನೀರಲ್ಲಿ ಏನು ಮಾಡಬೇಕು, ಸ್ವಲ್ಪ ಆಮ್ಲವನ್ನು ಸೇರಿಸ್ಬೇಕು. ಆ ಪ್ರೊಸೆಸ್ ಏನಾಗ್ತದೆ, ಇನ್ನಷ್ಟು ಬೇಗ ನಡೀತದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇದರೊಳಗೆ ಏನಪ್ಪ ಅಂದ್ರೆ ಈ ನಂತರ ಏನು ಸಂಗ್ರಹ ಆಗ್ತದಲ್ಲ, ಸಂಗ್ರಹವಾದಂಥ ಅನಿಲವನ್ನು ನಾವು ಏನು ಮಾಡೋಣ, ಪರೀಕ್ಷೆಗೆ ಒಳಪಡಿಸೋಣ. ಅರ್ಥ ಆಗತ್ತಾ? ಓಕೆ, ಕಟ್ ಮಾಡಿ.